ದೇವ ಸುರಭಕ್ತವರಿಯ ಪರಿಪಾವ ಶಿವ ಶಂಭು ಪುತ್ರ ನೀ ಕಾಯ್ವ. ಸುರಮುನಿ ವಂದಿಪ ದೇವ ಸ್ವರಭಕ್ತರ ಪರಿಪಾವ ಶಿವ ಶಂಭು ಪುತ್ರ ನೀ ಕಾಯ್ವ. ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ನಟರಾಜ ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಶ್ರೀ ಶ್ರೀ ನುಗ್ಗೇಳಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ ಶ್ರೀ ಶ್ರೀ ನುಗ್ಗೇಳಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ ಶ್ರೀ ಶ್ರೀ ನುಗ್ಗೇಳಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ. ಸೃಷ್ಟಿಯ ಉದರದಿ ಉದಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಉದಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವ ಕಾಣೆ. ನಿನಗಿಂತ ಮಿಗಿಲಾದ ದೈವವ ಕಾಣೆ. ಸೃಷ್ಟಿಯ ಉದರದಿ ಉದಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪಾತ್ರೆ ಇದು ನಿನ್ನೆಯ ಪಾದಕ್ಕೆ. ಗರಿಕೆ ಪಾತ್ರೆ ಇದು ನಿನ್ನೆಯ ಪಾದಕ್ಕೆ. ಬೇಡುವೆವು ತಂದೆ ಕರುಣೆಯ ಅರಕೆ. ಬೇಡುವೆವು ತಂದೆ ಕರುಣೆಯ ಅರಕೆ. ಮನ ತುಂಬಿನ ನಿನ್ನ ಧ್ಯಾನಿಪೇನಯ್ಯ.
ಸರ್ವರಿಗೂ ನಮಸ್ಕಾರಗಳು. ಕನ್ನಡ ಕಲಾಭಿಮಾನಿಗಳೇ, ಇಂದು ಶ್ರೀ ನುಗ್ಗೇಳಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯ ಮಹಿಳಾ ಕಲಾವಿದರುಗಳಾದ ನಾವುಗಳು ನಿಮ್ಮ ಮುಂದೆ ಶ್ರೀ ಬಿ ಪುಟ್ಟಸ್ವಾಮಿರವರಿಂದ ವಿರಚಿತವಾದಂಥ ಹಾಗೂ ಶ್ರೀಮತಿ ಸವಿತಾ ಕುಮಾರ್ ರವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಈ ನಮ್ಮ ಅಭಿನಯದಲ್ಲಿ ಯಾವುದಾದರೂ ತಪ್ಪು ತೊದಲು ನುಡಿಗಳು ಕಂಡು ಬಂದರೆ ಅದನ್ನು ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸದ ಮುಂದೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ಹಂಸವು ನೀರನ್ನು ಬೇರ್ಪಡಿಸಿ ಕೇವಲ ಹಾಲನ್ನು ಮಾತ್ರ ಸೇವಿಸುವ ತದೋಪರೀತಿಯಲ್ಲಿ ನಮ್ಮ ಕಲಾವಿದರುಗಳ ತಪ್ಪು ತೊದಲು ನುಡಿಗಳು, ಅಂದರೆ ರಸ್ವಸ್ವರ ದೀರ್ಘ ಸ್ವರಗಳಲ್ಲಿ ಯಾವುದಾದ್ರು ವ್ಯತ್ಯಾಸ ಕಂಡು ಬಂದರೂ ಅದನ್ನು ಮನ್ನಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ನಿಮ್ಮೆಲ್ಲರಲ್ಲಿಯೂ ಕಳಕಳಿಯಿಂದ ವಿನಮ್ರತೆಯಿಂದ ಬೇಡಿಕೊಳ್ಳುತ್ತೇನೆ. ಕನ್ನಡ ನಾಡಿನ ಕಲೆ ಮಕ್ಕಳೇ, ಕನ್ನಡ ನಾಡಿನ ಕಲೆ ಮಕ್ಕಳೇ, ಅಳಿಯದೆ ಉಳಿಯಲಿ ನಮ್ಮಿ ಕಲೆ, ಎಂದೆಂದು ಬೆಳಗಲಿ ನಮ್ಮಿ ಕಲೆ, ಕನ್ನಡ
ಅಮೃತಪಾನ ಏನಿದು ಮುರಳಿಯ ಗಾನ ಕೃಷ್ಣ 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 ಸ್ವಾಮಿ ವಾಸುದೇವ ಸ್ವಾಗತ 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 ರುಕ್ಮಿಣಿ ಹೃದಯ ವಿಹಾರಿ ಶೌರಿ ರುಕ್ಮಿಣಿ ಹೃದಯ ವಿಹಾರಿ ಶೌರಿ ಮೋಹನ ಮುರಳಿಯ ಗಾನವಾರಿಧಿ ಮೋಹನ ಮುರಳಿಯ ಗಾನವಾರಿಧಿ ಸ್ವಾಗತ 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 ವಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯ ಗಾನವಾಯಿನಿ ವಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯ ಗಾನವಾಯಿನಿ ಮೃದು ಮಧುರಾಗದ ಸುಮಧುರ ಭಾಷಿಣಿ ರುಕ್ಮಿಣಿ ಮೃದು ಮಧುರಾಗದ ಸುಮಧುರ ಭಾಷಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ವಾಮಿನಿ ರುಕ್ಮಿಣಿ ಮಧುರ ವಿಳಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಳಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ವಿಹಾರಿ ಶೌರಿ ರುಕ್ಮಿಣಿ ಹೃದಯ ವಿಹಾರಿ ಶೌರಿ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದನ ಪಂಚಮ ವೇದ ರುಕ್ಮಿಣಿ ಸ್ವಾಮಿ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದನ ಪಂಚಮ ವೇದ ನವಸಿರಿ ಸುರಚಿರ ನವರಾಗ ಲೀಲಾ
ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದ ಈ ದ್ವಾರಕೆಯ ಕುಸುಮಶೇನಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳ ಅನಂತ ಭೋಗದ ಅಗಲಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಸ್ವಾಮಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದೆ ರುಕ್ಮಿಣಿ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ರುಕ್ಮಿಣಿ, ಲೋಕ ಸೇವೆ ಹರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ವಾಸುದೇವ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸದೆಬಡೆದ ನಿಮ್ಮ ರಕ್ತ ಚಕ್ರ ತೃಷಿಯು ಪುನಃ ಜಾಗರೂಕವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸುವರೋ ಅದರ ತೀಕ್ಷ್ಣಧಾರೆಗೆ ಆಹುತಿಯಾಗಲಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ ರುಕ್ಮಿಣಿ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶಯನಾಗಾರದ ಹೊಸಿತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೇನು ತಿಳಿದಿರುವೆ, ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಮಧುರ ರೂಪವನ್ನು ಜನರೀಗ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾಮಾತ್ರದಿಂದ ಸದೆಬೆಡೆದು ಅವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಇನ್ನೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚತುರಂಗದ ದಾಳಗಳಂತೆ ಆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಕಣ್ಣಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ತೋರಿಸುವೆನು. ಸತ್ಯದ ಚಿರುಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಎಂಬದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ರುಕ್ಮಿಣಿ. ಸ್ವಾಮಿ ವಾಸುದೇವ, ಏನಿ ಸಮರವೋ ಏನಿ ಸಮರವೋ ಏನಿ ಸಮರವೋ ಏನಿ
ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದು ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಮುಗಿದು ವಾರ್ಧಿಕದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಹಲವಾರು ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದರು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಶತ್ರು ಎಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನೇ ನಾಶಗೊಳಿಸಬೇಕು.
ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುತ್ತೇನೆ. ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ದಯೆ ಬಾರಲಿಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನಲ್ಲಿ ಸಹಾಯ ಪಡೆದು ಬರುವೆನು. ಅರಣ್ಯವಾಸವ ಅವರ ಜ್ಞಾನ
ಯಾದವ ಸೈನ್ಯವ ದೊರೆತರೆ ಯಾದವ ರಾಜ್ಯದ ಸೈನ್ಯವು ದೊರೆತರೆ ಸುಲಭದಿ ಬದುಕುವ ಶತ್ರುಗಳ ಯಾದವ ರಾಜ್ಯದ ಸೈನ್ಯವು ದೊರೆತರೆ ಸುಲಭದಿ ಬದುಕುವ ಶತ್ರುಗಳ ರಾಧಾರಮಣನ ಜನ್ಮಶವಾದರೆ ಹೋಮಗಾಯನ ಭೀಮನ ರಾಧಾರಮಣನ ಜನ್ಮಶವಾದರೆ ಹೋಮಗಾಯನ ಭೀಮನ ಮಧ್ಯಮ ಪಾಂಡವ ಪ್ರಾರ್ಥನ ಮರಿಸಲ ಭೀಷ್ಮ ತಾಣ ದಾಟಿಹನ ಪ್ರಣವ ಮಧ್ಯಮ ಪಾಂಡವ ಪ್ರಾರ್ಥನ ಮರಿಸಲ ಭೀಷ್ಮ ತಾಣ ದಾಟಿಹನ ಪ್ರಣವ ಗುರುಸಿಂಹಾಸನದಿ ಕುಳಿತು ನಿರತ ವರ್ಷದಿ ಧರೆಯನ್ನಾಳೆ ಗುರುಸಿಂಹಾಸನದಿ ಕುಳಿತು ನಿರತ ವರ್ಷದಿ ಧರೆಯನ್ನಾಳೆ ಪರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ವನಮಾಲ ಮಾಧವ ಜಯ ಜಯ ವನಮಾಲ ಗೋಪಾಲ ಯಮುನಾ ನದಿಯ ತೀರ ವಿಹಾರಿ ಯಮುನಾ ನದಿಯ ತೀರ ವಿಹಾರಿ ಸುಂದರ ರಾಧೆಯ ವಿರಹ ಮನೋಹರಿ ಸುಂದರ ರಾಧೆಯ ವಿರಹ ಮನೋಹರಿ ಮಾಧವ ನಿನ್ನ ಭಕ್ತನಯ್ಯ ದಯ ತೋರೋ ಮಾಧವ ನಿನ್ನ ಭಕ್ತ ದಯವನು ತೋರೋ ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ವನಮಾಲ ಮಾಧವ ಜಯ ಜಯ ವನಮಾಲ ಗೋಪಾಲ ಮಾಧವ ಗಣಲೋಲ ಯಾದವ ಕುಲಲೀಲ ಮಾಧವ ಗಣಲೋಲ ಯಾದವ ಕುಲಲೀಲ ವನಮುನಿಗಳ ಶ್ರುತಿಪ ವೇದಗಳ ಮೂಲ ವನಮುನಿಗಳ ಶ್ರುತಿಪ ವೇದಗಳ ಮೂಲ ಸದಾಮಲ ನೀಲ ಡಂಬರಾದಿ ಶೇಷಜಾಲ ಸದಾಮಲ ನೀಲ ಡಂಬರಾದಿ ಶೇಷಜಾಲ ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ವನಮಾಲ ಮಾಧವ ಜಯ ಜಯ ವನಮಾಲ ಗೋಪಾಲ ಓಹೋ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು ನಾನು ಕೆಲ ಕ್ಷಣ ವಿಶ್ರಮಿಸುವೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ
ನಗುತ್ತಿದೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ. ಮತ್ತು ಮಾಣಿಕ್ಯ ರತ್ನಗಳಿಗೆ ದಳದಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ. ಮತ್ತು ಮಾಣಿಕ್ಯ ರತ್ನಗಳಿಗೆ ದಳಿಸುತ್ತಿದೆ. ದೇವದೇವಾದಿ ಲೋಕವೇ ಬರಗಿಳಿದಂತಿದೆ. ದೇವದೇವಾದಿ ಲೋಕವೇ ಬರಗಿಳಿದಂತಿದೆ. ಎರಿತು ಈ ಕೃಷ್ಣನ ದರ್ಪದ ಸಿರಿತನ. ಎರಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಸಿಂಗಾರ ವೈಭವ. ವಿವಿಧ ಮಣಿ ಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡಿದೆಯಲ್ಲ ಈ ಮಾಧವನ ಅರಮನೆಯು. ಓಹೋ, ಇದೇನು ಮಾಯಾ ಬ್ರಹ್ಮನು ನಿರ್ಮಿಸಿದ ಮಾಯಾ ಮಂದಿರವೇ? ಛೆ, ಅಲ್ಲ, ಇದು ಶ್ರೀಕೃಷ್ಣನ ಮಾಯಾ ಮಂದಿರವೇ ಸರಿ. ಎಲ ಮಧುಸೂದನ, ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾಗರವನ್ನೇ ಶಾಸನ ಮಾಡುವ ಗಾಂಧಾರ ದೇವಿಯ ಕುವರ, ಹಸ್ತಿನಾವತಿಯ ರತ್ನ ಸಿಂಹಾಸನದೀಶ್ವರ. ಈ ಕುರು ಸೋರ್ಮ ಭೌಮನ ಅರಮನೆಗಿಂತಲೂ ಈ ದನ ಕಾಯುವ ಗಲ್ಲನ ಅರಮನೆಯು ಎಷ್ಟೊಂದು ಸುಂದರವೇ, ಎಷ್ಟೊಂದು ರಮಣೀಯವೇ, ಎಷ್ಟೊಂದು ಶೋಭಾನಮಯವೇ. ಓಹೋ, ಶಿಲಾಬಾಲಕಿಯರು, ಬಳ್ಳಿಯಂತೆ ಬೆಳಕುವ ನಡು, ಮಿಂಚಿನಂತೆ ಮಿನುಗುವ ತುಟಿಗಳು. ಇವರ ಓರೇ ಕಣ್ಣು ಬೀರುವ ಕುಡಿಗಣ್ಣಿನ ನೋಟವನ್ನು ನೋಡಿದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಹಲೋ, ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ ಸ್ವಾಗತ ಗುರುನಂದನ. ವಂಶ ಕುಲ ತಿಲಕ ಕೌರವೇಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಸಚೇಶ್ವರ.
ಸಾಮ್ರಾಜ್ಯ ಚತೇಶ್ವರ ರಣರಂಗ ಧೀಮ್ ಧೀರ ಪ್ರಚಂಡ ಕೌರವ ರಣರಂಗ ಧೀಮ್ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಛೆ ಇದೇನು ಭ್ರಾಂತು ಕೃಷ್ಣ, ಇದೆಲ್ಲ ನಿನ್ನ ಮಾಯೆಯಲ್ಲದೆ ಬೇರೇನೂ ಅಲ್ಲ. ಇರಲಿ, ನಾನು ಬಂದ ಕಾರ್ಯವನ್ನು ಸಾಧಿಸುವೆ. ಸಾತ್ಯಕಿ, ಎಲ್ಲಿ ನಿನ್ನ ಶ್ರೀಕೃಷ್ಣನು? ಗುರುರಾಜ, ಶ್ರೀಕೃಷ್ಣನು ನಿದ್ರಿಸುತ್ತಿರುವೆನು. ಈ ಆಸನದಲ್ಲಿ ಕುಳಿತುಕೋ, ಇನ್ನೇನು ಎಚ್ಚರಗೊಳ್ಳುವನು. ಸಾತ್ಯಕಿ, ಒಂದು ಮಾತಿದೆ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ನನಗದನ್ನು ಹೇಳಲು ಗುರುರಾಜ, ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಕೃಷ್ಣನ ಅಧೀನರು. ಶ್ರೀಕೃಷ್ಣನು ಎಲ್ಲಿರುವರು, ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನಮ್ಮದಾಗುತ್ತದೆ. ಈ ಪೀಠದಲ್ಲಿ ಕುಳಿತು ರಾಜಾದಿರಾಜನಾದ ನಾನು ಈ ಧನಾಕಾಯವ ಪಾದದಲ್ಲಿ ಕುಳಿತುಕೊಳ್ಳುವುದು ಅಸಂಭವ. ನನ್ನದೇನಿದ್ದರೋ ಶಿರೋಭಾಗ, ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು.
ಯುಧಿಷ್ಠಿರನು ಪಾಂಚಾಲಿಯ ಸಂಗಡ ಮತ್ತೊಮ್ಮೆ ಚಿರದಿನಗಳ ಕಾಲ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ಮೊದಲೇ ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೆ ಅಥವಾ ದೇವ ಮಂದಿರಕ್ಕೆ ಮೊದಲು ಬಂದರೇನು, ಕೊನೆಗೆ ಬಂದರೇನು? ಅವರವರ ಭಾವಾನುರೂಪದ ಫಲವನ್ನು ಅವರವರು ಪಡೆಯುವರು ಸುಯೋಧನ. ಹಾಗೆಂದುಕೊಂಡರೆ ಕಾರ್ಯ ಆಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ 4 ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬುದಷ್ಟೇ ಸುಯೋಧನ. ನಿನಗಿಷ್ಟವಾದ ಸ್ಥಳದಲ್ಲೇ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಅರ್ಜುನ. ಸೇಕ್ಕೆ ಬಿದ್ದರೂ ಸರಿ ಅಷ್ಟೇ. ಕೌರವ ಪಾಂಡವರ ದಮನಿಗಳಲ್ಲಿ ಹರಿಯುತ್ತಿರುವುದು ಒಂದೇ ವಂಶದ ಪವಿತ್ರ ರಕ್ತ ಎಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಶಬರಿಗ ಭಯವನಿತ್ತ ಪ್ರಭುವೆ ನೀ ಹೇಳು. ಭಕ್ತ ವಿಭೀಕ್ಷಣನ ಕಾಂಡ ಸ್ವಭಾವ ನೀ ತಾಳು.
ಪಟನಾಟಕ. ಹಾಗೇನಿಲ್ಲ ಬಾವ, ನೀವಿಬ್ಬರು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏಕೆ ಬಂದಿರಿ? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ನೀವು ನಮ್ಮ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ನಾವಿಲ್ಲಿಗೆ ಬಂದಿದ್ದೇವೆ. ಏನು ಯುದ್ಧವೇ? ಯುದ್ಧ ಎಂತ ಘೋರ ಕರ್ಮವೆಂದು ನೀನು ಬಲ್ಲೆಯಾ? ಹಿಂದೆ ನಳ, ನೀಲು, ನಹುಷ, ಅರ್ಷನ್ರಾದಿಗಳು ಈ ಭೂಮಿಯನ್ನು ಆಳಲಿಲ್ಲವೇ? ಅವರ ಮರಣದ ನಂತರ ಈ ಭೂಮಿಯು ಅವರ ಹಿಂದೆ ಹೋಗಲಿಲ್ಲ. ಹಾಗೆ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ, ನನ್ನ ಮಾತನ್ನು ಕೇಳಿರಿ. ನಾನು ನಿನ್ನಿಂದ ತಿಳಿಯಬೇಕಾಗಿಲ್ಲ, ನಾವು ಬಂದಿರುವ ಕಾರ್ಯವನ್ನು ಸಾಧಿಸು. ಅರ್ಜುನ, ನೀನು ನಿಮ್ಮಣ್ಣನಾಡುವ ಮಾತನ್ನು ಕೇಳಿದೆಯಾ? ನೀನು ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಇಲ್ಲಿಗೆ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಹೆದುಕೊಲ ಚೂಡಾಮಣಿ, ಮೊದಲು ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ನೀನು ವೀರನು, ನ್ಯಾಯಶೀಲನು. ಯಾರು ಮೊದಲು ಇಲ್ಲಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀವಿಬ್ಬರು ಇಲ್ಲಿಗೆ ಬಂದದ್ದು ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬಂದಿರಿ ಎಂದು ನನಗೆ ಗೊತ್ತು. ಆದರೆ ಅರ್ಜುನನು ನಿನಗಿಂತ ಚಿಕ್ಕವನು. ಅವನಿಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಮೊದಲು ಅವನಿಗಿದೆ. ನನಗಿಲ್ಲವೋ? ನಿನಗೂ ಇದೆ. ಈಗ ಕೇಳಿ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾಬಾ,
ಕಂಡ ಸ್ವತಂತ್ರ ಪ್ರಳಯ ಸಮರ